ಒಬ್ಬ ಸರ್ಕಾರಿ ನೌಕರನ ಖಾತೆಗೆ ದ್ವಿತೀಯ ಕಂತಿನ ಅರ್ಧ ವೇತನ ರಜೆಗಳನ್ನು ಅಂದರೆ HPLಗಳನ್ನು ಯಾವ ದಿನಾಂಕದಂದು ಜಮಾ ಮಾಡಲಾಗುತ್ತದೆ? ಜುಲೈ 1. ಆಯ್ಕೆ ಎ ಸರಿಯಾದ ಉತ್ತರ. ಒಬ್ಬ ಸರ್ಕಾರಿ ನೌಕರನಿಗೆ ಒಂದು ವರ್ಷಕ್ಕೆ ಲಭ್ಯವಾಗುವ ಅರ್ಧ ವೇತನ ರಜೆ ಅಂದರೆ ಒಟ್ಟು HPLಗಳ ಸಂಖ್ಯೆ ಎಷ್ಟು? 20. ಸಿ ಸರಿಯಾದ ಆಯ್ಕೆ. ಒಬ್ಬ ಸರ್ಕಾರಿ ನೌಕರನ ಖಾತೆಗೆ ಮೊದಲ ಕಂತಿನಲ್ಲಿ ಎಷ್ಟು ಅರ್ಧ ವೇತನ ರಜೆ ಅಂದರೆ HPLಗಳನ್ನು ಜಮಾ ಮಾಡಲಾಗುತ್ತದೆ? ಅಂದರೆ 10. ಬಿ ಸರಿಯಾದ ಆಯ್ಕೆ. ಒಬ್ಬ ಸರ್ಕಾರಿ ನೌಕರನ ಖಾತೆಗೆ ದ್ವಿತೀಯ ಕಂತಿನ ಅರ್ಧ ವೇತನ ರಜೆಗಳನ್ನು ಅಂದರೆ HPLಗಳನ್ನು ಯಾವ ದಿನಾಂಕದಂದು ಜಮಾ ಮಾಡಲಾಗುತ್ತದೆ? ಜುಲೈ 1. ಆಯ್ಕೆ ಎ ಸರಿಯಾದ ಉತ್ತರ. ಅರ್ಧ ವೇತನ ರಜೆಗಳು ಅಂದರೆ HPLಗಳು ಹಾಫ್ ಪೇ ಲೀವ್ ಅಂತ ಕರೀತಾರೆ. HPLಗಳು ಯಾವ ವಿಧದ ಸರ್ಕಾರಿ ನೌಕರನಿಗೆ ಲಭ್ಯವಾಗ್ತವೆ ಅಂತ. ರಜೆರಹಿತ ಸರ್ಕಾರಿ ನೌಕರ ಅಂದರೆ ಆಯ್ಕೆ ಬಿ ಸರಿಯಾದ ಉತ್ತರ ಆಗಿದೆ. ಸರ್ಕಾರಿ ನೌಕರನ ಖಾತೆಗೆ ಒಂದು ವರ್ಷಕ್ಕೆ ಲಭ್ಯವಾಗುವ 15 CLಗಳನ್ನು ಅಂದರೆ ಸಾಂದರ್ಭಿಕ ರಜೆಗಳನ್ನು ವರ್ಷದ ಯಾವ ದಿನಾಂಕಕ್ಕೆ ಜಮಾ ಮಾಡಲಾಗುತ್ತದೆ? ಜನವರಿ 1ಕ್ಕೆ. ಆಯ್ಕೆ ಬಿ ಸರಿಯಾದ ಉತ್ತರ. ಒಬ್ಬ ಸರ್ಕಾರಿ ನೌಕರನಿಗೆ ಒಂದು ವರ್ಷಕ್ಕೆ ಲಭ್ಯವಾಗುವ ಸಾಂದರ್ಭಿಕ ರಜೆಗಳು ಅಂದರೆ CLಗಳ ಸಂಖ್ಯೆ ಎಷ್ಟು? ಅಂದರೆ 15. ಡಿ ಸರಿಯಾದ ಆಯ್ಕೆ. ರಜೆರಹಿತ ಸರ್ಕಾರಿ ನೌಕರನ ಖಾತೆಗೆ ದ್ವಿತೀಯ ಕಂತಿಗೆ ಎಷ್ಟು ಗಳಿಕೆ ರಜೆಗಳನ್ನು ಅಂದರೆ ELಗಳನ್ನು ಜಮಾ ಮಾಡಲಾಗುತ್ತದೆ? 15. ಆಯ್ಕೆ ಸಿ ಸರಿಯಾದ ಉತ್ತರ. ರಜೆರಹಿತ ಸರ್ಕಾರಿ ನೌಕರನ ಖಾತೆಗೆ ದ್ವಿತೀಯ ಕಂತಿನ ಗಳಿಕೆ ರಜೆಗಳನ್ನು ಅಂದರೆ ELಗಳನ್ನು ವರ್ಷದ ಯಾವ ದಿನಾಂಕಕ್ಕೆ ಜಮಾ ಮಾಡಲಾಗುತ್ತದೆ? 1ನೇ ಜುಲೈ. ಆಯ್ಕೆ ಎ ಸರಿಯಾದ ಉತ್ತರ. ರಜೆ ಸಹಿತ ಸರ್ಕಾರಿ ನೌಕರನ ಖಾತೆಗೆ ಜನವರಿ 1ಕ್ಕೆ ಅಂದರೆ ಮೊದಲನೇ ಕಂತಿನಲ್ಲಿ ಜಮಾ ಮಾಡಲಾಗುವ ELಗಳ ಅಂದರೆ ಗಳಿಕೆ ರಜೆಗಳ ಸಂಖ್ಯೆ ಎಷ್ಟು? 5. ಆಯ್ಕೆ ಎ ಸರಿಯಾದ ಉತ್ತರ. ಒಬ್ಬ ಸರ್ಕಾರಿ ನೌಕರನ ಖಾತೆಗೆ ದ್ವಿತೀಯ ಕಂತಿನ EL ಅಂದರೆ ಗಳಿಕೆ ರಜೆಗಳನ್ನು ವರ್ಷದ ಯಾವ ದಿನಾಂಕಕ್ಕೆ ಜಮಾ ಮಾಡಲಾಗುತ್ತದೆ? ಆಯ್ಕೆ ಎ ಸರಿಯಾದ ಉತ್ತರ. 1ನೇ ಜುಲೈ. ಒಬ್ಬ ಸರ್ಕಾರಿ ನೌಕರನಿಗೆ ಮೊದಲ ಕಂತಿನ EL ಅಂದರೆ ಗಳಿಕೆ ರಜೆಗಳನ್ನು ವರ್ಷದ ಯಾವ ದಿನಾಂಕದಂದು ಜಮಾ ಮಾಡಲಾಗುತ್ತದೆ? ಸರಿಯಾದ ಆಯ್ಕೆ ಎ ಜನವರಿ 1. ರಜೆ ಸಹಿತ ಸರ್ಕಾರಿ ನೌಕರನ ಖಾತೆಗೆ ಒಂದು ವರ್ಷಕ್ಕೆ ನಮೂದು ಮಾಡಲಾಗುವ ಗಳಿಕೆ ರಜೆಗಳ ಸಂಖ್ಯೆ ಎಷ್ಟು? ಆಯ್ಕೆ ಡಿ 10 ಸರಿಯಾದ ಉತ್ತರ. ರಜೆರಹಿತ ಸರ್ಕಾರಿ ನೌಕರನ ಖಾತೆಗೆ ಒಂದು ವರ್ಷದಲ್ಲಿ ಜಮೆಯಾಗುವ ELಗಳ ಗಳಿಕೆ ರಜೆ ಸಂಖ್ಯೆ ಎಷ್ಟು? ಉತ್ತರ ಸಿ. ರಜೆ ಸಹಿತ ಸರ್ಕಾರಿ ನೌಕರನ ಖಾತೆಗೆ ಒಂದು ವರ್ಷಕ್ಕೆ ನಮೂದು ಮಾಡಲಾಗುವ ಗಳಿಕೆ ರಜೆಗಳ ಸಂಖ್ಯೆ ಎಷ್ಟು? ಅಂದರೆ ರಜೆ ಸಹಿತ ಸರ್ಕಾರಿ ನೌಕರ ಅಂದರೆ ವೊಕೇಶನ್ ಎಂಪ್ಲಾಯಿ ಅಕೌಂಟ್ಗೆ ಒಂದು ವರ್ಷಕ್ಕೆ ಜಮೆ ಮಾಡಲಾಗುವ ELಗಳ ಸಂಖ್ಯೆ 15. ಎ ಸರಿಯಾದ ಆಯ್ಕೆ.